ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತಾ ಇದ್ದೀವಿ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ಇದು ನಾನೇ ಬೆಳೆದಿರೋ ಬಿ ಪೊಟ್ಯಾಟೊ. ಆಮೇಲೆ ಏನಪ್ಪ ಆಳುಗಡೆ ಬೆಳೆದೇನೆಲ್ಲ ಮೊದಲೇ ಕಿತ್ಕೊಬಿಟ್ಟವ್ರು ಅಂತ ಅಂದ್ಕೊಬಿಡಿ, ಅದನ್ನು ಬೇಬಿ ಪೊಟ್ಯಾಟೊ ಅಂತ ಹೇಳ್ತಾರೆ. ಆಮೇಲೆ ನಮ್ಮಮ್ಮ ತಿಂಡಿ ಮಾಡಬೇಕು, ಕಾಯಿ ಕೆಚ್ಕೊಬಾ ಅಂತ ಹೇಳಿದ್ರು. ಅದಕ್ಕೆ ಬಂದು ಕಾಯಿ ಕೆಚ್ಚೋದಕ್ಕೆ ಸಾಹಸ ಮಾಡ್ತಾಯಿದ್ದೀನಿ. ಹಾಗೆ ಸುಮ್ಮನೆ ಯಾಕಪ್ಪ ಎಣ್ಣೆನ ವೇಸ್ಟ್ ಮಾಡೋದು ಅಂತ ಹೇಳಿ ಲೋಟ ತಂದಿದ್ದೀನಿ. ಎಳ್ನೀರು ಸಿಗ್ದಷ್ಟು ತುಂಬಿಸ್ಕೊಂಡು ಕುಡಿಯೋಣ ಅಂತ. ಫೈನಲಿ ಎಳ್ನೀರು ಕೆಚ್ಚಿ ನೋಡಿ ಎಳ್ನೀರು ತುಂಬಿಸ್ಕೊಂಡೆ. ಬನ್ನಿ ಕೊಡು ನೋಡೋಣ. ಆಹಾ ಸೂಪರಾಗಿದೆ, ಎಷ್ಟು ಸ್ವೀಟಾಗಿದೆ ಗೊತ್ತಾ. ಟಡಾ, ಸ್ನಾನ ಮಾಡ್ಕೊಂಡು ಬಂದೆ. ಈಗ ಪೂಜೆ ಮಾಡಬೇಕು. ನಮ್ಮನೇಲಿ ದೇವ್ರ ಮನೇಲಿ ಇಲ್ಲ, ನಾನಿರೋದು ಒಬ್ಬಳೇ ಒಂದು ಸಿಂಗಲ್ ರೂಮಲ್ಲಿ. ಸೊ ಅಲ್ಲೇನೆ ಎಲ್ಲ ಮಂತ್ರಗಿಂತ್ರ ಎಲ್ಲ ಹೇಳಿ ಪೂಜೆ ಮಾಡಿ ಎಳ್ಳು ಬೆಳ್ಳ ಎಲ್ಲ ಇಟ್ಟು ಸಕ್ಕರೆ ಹಚ್ಚೆಲ್ಲ ಇಟ್ಟು ನಮ್ಮಮ್ಮಗೆ ಮಂಗಳಾರತಿ ಕೊಟ್ಟರು. ನಾನು ಅಪ್ಪಂಗೆಲ್ಲ ಮಂಗಳಾರತಿ ಕೊಟ್ಟು ನಾವು ಎಳ್ಳು ಬೆಲ್ಲ ಎಲ್ಲ ಮನೆಯಲ್ಲೇ ಮಾಡೋದು, ಸಕ್ಕರೆ ಹಚ್ಚೆಲ್ಲ ಮನೆಯಲ್ಲೇ ಮಾಡೋದು. ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಇತ್ತು ಸಕ್ಕರೆ ಹೆಚ್ಚು, ಸೂಪರ್ ಆಯಿತು. ನೀವು ಅಲ್ಲಿಂದನೇ ಮಂಗಳಾರತಿ ತೊಗೊಬಿಡಿ, ಇದು ವರ್ಚುವಲ್ ಪೂಜೆ ಥರ. ಆಮೇಲೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಎಲ್ಲರಿಗೂ ವಿಶ್ ಮಾಡಿ, ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ. ಬೆಳಗ್ಗೆ ತಿಂಡಿಗೆ ಕಿಚಡಿ, ಸಿಹಿ ಪೊಂಗಲ್, ಆಮೇಲೆ ಏನದು ವಡೆ ಎಲ್ಲ ಮಾಡಿದ್ರು. ಆಮೇಲೆ ಸ್ವಲ್ಪ ರೀಲ್ಸ್ ಮಾಡಿ, ಹೆಂಗಿರು ಬಟ್ಟೆ ಹಾಕೋ ಸಾರಿ ರೆಡಿಯಾಗಿ ನಮ್ಮ ಮುಂಚೆ ಕೊಟ್ಟಿರೋ. ಸೊ ರೀಲ್ಸ್ ಮಾಡ್ಕೊಳ್ಳೋಕ್ಕೆ ರಿಹರ್ಸಲ್ ಮಾಡ್ತಿದ್ದೆ, ಆದಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಆಮೇಲೆ ಫುಲ್ ರೆಡಿಯಾಗಿ ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಹಂಚೋಕ್ಕಂತ ಹೋದೆ. ಖಡಕ್ ರೊಟ್ಟಿ ಎಲ್ಲ ಕೊಟ್ಟಿದ್ರು, ಒಬ್ಬರು ಮನೇಲಿ ಇನ್ನೊಬ್ಬರು ಮನೇಲಿ ಏನು ಪೊಂಗಲೆಲ್ಲ ಕೊಟ್ಟರು. ಆಮೇಲೆ ಬಂದು ರೆಸ್ಟ್ ಮಾಡಿದೆ. ದೆನ್ ಡ್ರೆಸ್ ಚೇಂಜ್ ಮಾಡಿ ನೋಡಿ ನಾಗವಲ್ಲಿ ಥರ ಆಗ್ಬಿಟ್ಟಿದೆ, ಕಾಜಲೆಲ್ಲ ಸ್ಪ್ರೆಡ್ ಆಗಿ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಕಾಜಲೆಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಸಂಕ್ರಾಂತಿ ದಿನ ಆರತಿ ತೆಗೆದು ಎಳ್ಳಿನ ತಲೆ ಮೇಲೆಲ್ಲ ಹಾಕಿ ಆಶೀರ್ವಾದ ಮಾಡ್ತಾರೆ. ಆಮೇಲಿಂದ ಕಾಫಿ ಕುಡಿದು ಅಷ್ಟರಲ್ಲಿ ಪಾರ್ಸೆಲ್ ಬಂದು ಪಾರ್ಸೆಲೆಲ್ಲ ಅನ್ಪ್ಯಾಕ್ ಮಾಡಿ ನೈಟ್ ಊಟ ಮಾಡಿ ನಿದ್ದೆ ಮಾಡಿದೆ. ಇದಾಗಿತ್ತು ನಮ್ಮ ಸಂಕ್ರಾಂತಿ.